ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಆಲ್ರೆಡಿ ತಮ್ನೇಲನ್ನು ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ಯಾವ ರೀತಿ ಆಮ್ಲ ಐಸ್ ಕ್ಯೂಬ್ಸನ್ನು ಮಾಡಿ ಇಟ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಕ್ಯೂಬ್ಸನ್ನು ಎದ್ದ ತಕ್ಷಣವೇ ಎಲ್ಲರಿಗೂ ಇವಾಗ ಬ್ಯುಸಿ ಟೈಮ್ಸ್ ಇರುತ್ತೆ. ಹಾಗಾಗಿ ಆ ತಕ್ಷಣಕ್ಕೆ ಎಲ್ಲರಿಗೂ ಅಂತ ಹೇಳೋಕ್ಕಾಗಲ್ಲ, ಕೆಲವೊಬ್ಬರಿಗೆ ಈ ಜ್ಯೂಸ್ಗಳನ್ನೆಲ್ಲ ಮಾಡ್ಕೊಂಡು ಕುಡಿಯೋದಕ್ಕೆ ಟೈಮ್ ಇರಲ್ಲ. ಹಾಗಾಗಿ ಈ ಥರ ಕ್ಯೂಬ್ಸ್ಗಳನ್ನು ಮಾಡಿ ಇಟ್ಕೊಬಿಟ್ರೆ ಎಂಥದ್ದೇ ಬ್ಯುಸಿ ಇರಲಿ, ಎದ್ದ ತಕ್ಷಣ ಒಂದು ಸ್ವಲ್ಪ ಹಾಟ್ ವಾಟರ್ ತೊಗೊಂಡು ಈ ಒಂದು ಕ್ಯೂಬ್ಸ್ಗಳನ್ನು ಹಾಕ್ಕೊಂಡು ಕುಡಿದ್ರೆ ಮುಗಿಯುತ್ತೆ. ಹಾಗೆಯೇ ನಾನು ಯಾವ ರೀತಿಯಾದಂಥ ಈಗ ಆಮ್ಲ ಕ್ಯೂಬ್ಸ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಗ್ರೀನ್ ಇರುತ್ತಲ್ಲ, ಬಟ್ ಇದೇನಕ್ಕೆ ಈ ಕಲರ್ ಇದೆ ಅಂದರೆ ಬೀಟ್ರೋಟನ್ನು ಸ್ವಲ್ಪ ನಾನು ಸೇರಿಸ್ಕೊಂಡಿದ್ದೀನಿ. ನಾನು ಯಾವ್ಯಾವ ರೀತಿಯಾದಂತಹ ವಸ್ತುಗಳನ್ನು ಇದಕ್ಕೆ ಸೇರಿಸ್ತೀನಿ ಅಂತಕ್ಕಂಥದ್ದು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಈ ಒಂದು ಜ್ಯೂಸು ಸ್ಕಿನ್ನು ಮತ್ತು ಹೇರ್ಗೆ ತುಂಬಾ ಒಳ್ಳೆಯದು. ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ವಿಡಿಯೋವನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಆಗಿದ್ರೆ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು 2-3 ಲೀಟ್ರಷ್ಟು ನೀರನ್ನು ತಗೊಂಡು ನಾನು ಏನೇನು ಇಂಗ್ರೀಡಿಯೆಂಟ್ಸ್ಗಳನ್ನು ಸೇರಿಸ್ಕೊಳ್ತೀನೋ ಅದೆಲ್ಲವನ್ನು ಸಹ 1-2 ಅವರು ನೆನೆ ಹಾಕಿ ಬಿಟ್ಬಿಡ್ತೀನಿ. ಯಾಕಂದರೆ ಅದರಲ್ಲಿ ಏನೇ ಒಂದು ಕೆಮಿಕಲ್ ಇದ್ರೂ ಸಹ, ಅಥವಾ ಈ ಮಣ್ಣು ಜಾಸ್ತಿ ನಾವು ಎಷ್ಟೇ ತೊಳೆದ್ರೂ ಸಹ ಕೆಲವೊಂದು ಮಣ್ಣಿರುತ್ತೆ. ಸೊ ಮಣ್ಣೇನಾದರೂ ಇದ್ರೂ ಸಹ, ಇವಾಗ ಬೆಟ್ಟದ ನೆಲ್ಲಿಕಾಯಿ ಮರದಲ್ಲಿರುತ್ತೆ ಮಣ್ಣೇನು ಅಂತ ಹೇಳಿದ್ರೆ, ಈ ಮಾರುವಂಥ ಟೈಮಲ್ಲೂ ಸಹ ಒಂದಷ್ಟು ಮಣ್ಣೆಲ್ಲ ಸೇರಿರುತ್ತಲ್ಲ, ಆ ಥರ ಏನೇ ಇದ್ರೂ ಸಹ ಈ ರೀತಿಯಾಗಿ ನಾವು ಒಂದು ಅರ್ಧ ಗಂಟೆ ಟೈಮು ಅಥವಾ 1-2 ಅವರ್ ಟೈಮ್ ಇದ್ದರೆ 1-2 ಅವರ್ ನೆನೆಸಿ, ಇಲ್ಲ ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆನಾದರೂ ಸಹ ನೆನೆಸ್ಕೊಳ್ಳಿ. ಇಲ್ಲಿ ನಾನು ಒಂದು ಅರ್ಧ kgಯಷ್ಟು ಆಮ್ಲವನ್ನು ತಗೊಂಡಿದ್ದೀನಿ. ಯಾರಾದರೂ ಮೊದಲು ಬಾರಿಗೆ ಮಾಡೋರಿದ್ದರೆ ಒಂದು ಸ್ವಲ್ಪನೇ ಮಾಡ್ಕೊಳ್ಳಿ. ಈಗ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಹಾಗಾಗಿ 1-2-3 ಬೆಟ್ಟದ ನೆಲ್ಲಿಕಾಯಿ ಹಾಕ್ಕೊಂಡು ಮಾಡಿಟ್ಕೊಳ್ಳಿ. ಅದಾದ ನಂತರ ನಿಮಗೆ ಓಕೆ ಇದು ಕುಡಿಬೋದು ಅಂತ ಅನಿಸಿದ್ರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಮತ್ತೆ ಮಾಡಿ. ಇದಾದ ನಂತರ ಒಂದು ಕ್ಯಾರೆಟನ್ನು ತಗೊಂಡಿದ್ದೀನಿ. ಒಂದು ಅರ್ಧ kgಯಷ್ಟು ಬೆಟ್ಟದ ನೆಲ್ಲಿಕಾಯಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಒಂದು ಕ್ಯಾರೆಟನ್ನು ತಗೊಂಡಿದ್ದೀನಿ, ಒಂದು ಬೀಟ್ರೋಟನ್ನು ತಗೊಂಡಿದ್ದೀನಿ, ಹಾಗೆ ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪನ್ನು ಸಹ ತಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ತಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಏರ್ಗೂ ಸಹ ತುಂಬ ಒಳ್ಳೆಯದು, ಹಾಗೆಯೇ ಕಣ್ಣಿನ ದೃಷ್ಟಿಗೂ ಸಹ ತುಂಬ ಒಳ್ಳೆಯದು. ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ಗಳನ್ನು ಸೇರಿಸ್ತಾ ಇದ್ದೀನೋ ಎಲ್ಲ ತುಂಬ ಒಳ್ಳೆ ಬೆನಿಫಿಟ್ಸ್ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ಗಳು. ಇದನ್ನೆಲ್ಲವನ್ನು ಸ್ಕಿಪ್ ಮಾಡಬೇಡಿ, ಎಲ್ಲವನ್ನು ಸಹ ಸೇರಿಸ್ಕೊಳ್ಳಿ. ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು ಅಷ್ಟೇ ದೇಹಕ್ಕೆ ತಂಪು ಕೊಡೋದಲ್ದಿರ ಈ ಒಂದು ಜ್ಯೂಸ್ಗೆ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಇದಾದ ನಂತರ ಒಂದು ಪೀಸಷ್ಟು ಶುಂಠಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಹಾಕಿ ಇದಾದ ನಂತರ ಇನ್ನೊಂದೆರಡು ಇಂಗ್ರೀಡಿಯೆಂಟ್ಸ್ಗಳನ್ನು ಸೇರಿಸಬೇಕು. ಅದನ್ನು ನಾನು ರುಬ್ಬಂಥ ಟೈಮ್ಗಳಲ್ಲಿ ಸೇರಿಸ್ತೀನಿ. ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ನಾನು ಹೇಳಿದ್ನಲ್ಲ, 1-2 ಅವರ್ ಆದ್ರೂ ಇದನ್ನು ನೆನೆಸ್ತೀನಿ. ಟೈಮ್ ಇದ್ದರೆ 1-2 ಅವರ್ ನೆನೆಸಿ, ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದು ಹಾಫ್ ಆನ್ ಅವರ್ ಆದರೂ ನೆನೆಸಿ. ಒಂದು ಸ್ವಲ್ಪ ಚಿಟಿಗೆ ಅರಿಶಿನವನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಆಗಲೇ ಹೇಳಿದ್ನಲ್ಲ, ಏನಾದರೂ ಸಹ ಕೆಮಿಕಲ್ ಮಿಕ್ಸ್ ಆಗಿದ್ದರೆ ಇದರಲ್ಲಿ ಕ್ಲೀನ್ ಆಗುತ್ತೆ ಅಂಥೇಳಿ. ಇದಿಷ್ಟು ಆದಮೇಲೆ ಇದೆಲ್ಲವನ್ನು 1-2-3 ಸಲ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೋಬೇಕು. ನಾನು ಅದೆಲ್ಲವನ್ನು 1-2 ಗಂಟೆ ಆದ ನಂತರ ಎಲ್ಲವನ್ನು ಸಹ ನೀಟಾಗಿ ತೊಳೆದು 1-2-3 ಟೈಮ್ ನೀಟಾಗಿ ತೊಳ್ಕೊಳ್ಳಿ. ತೊಳೆದಾದ ನಂತರ ಎಲ್ಲವನ್ನು ಸಹ ನಾನಿಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದ ನಂತರ ಯಾವ ರೀತಿಯಾಗಿ ನಾನು ಜ್ಯೂಸನ್ನು ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ. ಇದೆಲ್ಲವನ್ನು ಒಂದು ಟೈಮು ರುಬ್ಕೊಳ್ಬೇಕು. ಇವಾಗ ತುಂಬ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ. ಜಾಸ್ತಿ ಎಲ್ಲ ಹಾಕೋದಕ್ಕೆ ಹೋಗಬೇಡಿ, ಮಿಕ್ಸಿನೂ ಸಹ ಹಾಳಾಗುತ್ತೆ ಅಂಥೇಳಿ. ಎಲ್ಲವನ್ನು ಒಟ್ಟಿಗೆ ಒಂದು ಬಾಕ್ಸಲ್ಲಿ ಹಾಕ್ಕೊಂಡ್ರೆ ಆಯಿತು. ಅದಾದ ನಂತರ ಕೊನೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋರಂತೆ. ಮೊದಲಿಗೆ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ. ಇದು ಸ್ವಲ್ಪ ದೊಡ್ಡ ಮಿಕ್ಸಿ ಆಗಿರೋದ್ರಿಂದ ಒಂದು ಅರ್ಧ ಸೇರಿಸ್ಕೊಂಡಿದ್ದೀನಿ. ಚಿಕ್ಕ ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಇನ್ನೂ ಸಹ ಚೆನ್ನಾಗಿರುತ್ತೆ, ಬೇಗ ರುಬ್ಬೋದು. ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡ್ರೆ. ಮತ್ತು ರುಬ್ಬುವಂಥ ಸಂದರ್ಭದಲ್ಲಿ ಇವಾಗ ಒಂದು ಕ್ಯಾಂಡಿ ಮಾಡೋದು ನೋಡಿದ್ದೀರಲ್ಲ ಬೇರೆ ಕಡೆ,
ಅದು ಫುಲ್ಲು ಜ್ಯೂಸ್ ಮಾಡಿಬಿಡ್ತಾರಲ್ಲ, ಆ ರೀತಿಯಾಗಿ ಜ್ಯೂಸನ್ನು ಮಾಡ್ಕೋಬೇಡಿ. ನೀರನ್ನು ಫಸ್ಟು ಸೇರಿಸ್ಕೋಬೇಡಿ. ನಂತರ ಬೇಕಾದರೆ ಅದು ಇದಾದ ನಂತರ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವಲ್ಪ ಪೇಸ್ಟ್ ಆಗೋದಕ್ಕೆ ನೀರನ್ನು ಸೇರಿಸ್ಕೊಂಡ್ರೆ ನಡೆಯುತ್ತೆ. ಮೊದಲಿಗೆ ನೀರನ್ನು ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ಸಾಮಾನ್ಯವಾಗಿ ಆಮ್ಲ ಜ್ಯೂಸನ್ನು ಏನಕ್ಕೋಸ್ಕರ ಕುಡಿತಾರೆ ಅಂತೇಳಿ, ಇವಾಗ ಆಮ್ಲ ಒಂದು ಜ್ಯೂಸಲ್ಲಿ ಆಮ್ಲದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಅಂತೇಳಿ ವಿಟಮಿನ್ ಸಿ ಸಮೃದ್ಧವಾಗಿರುತ್ತೆ. ಹಾಗೆಯೇ ಶೀತ, ಕೆಮ್ಮು ಮತ್ತು ಯಾವುದೇ ರೀತಿಯಾದಂತಹ ಸೋಂಕುಗಳಿಂದ ರಕ್ಷಣೆ ಮಾಡುತ್ತೆ ಅಂತೇಳಿ ಏನು ಮಾಡ್ತಾರೆ, ಈ ಒಂದು ಆಮ್ಲ ಜ್ಯೂಸನ್ನು ಕುಡಿತಕ್ಕಂಥದ್ದು. ಇಲ್ಲಿ ನೋಡಿ, ನಾನು ಒಂದೆರಡು ಇಂಗ್ರೀಡಿಯೆಂಟ್ಸನ್ನು ಆಮೇಲೆ ಸೇರಿಸ್ತೀನಿ ಅಂತ ಹೇಳಿದ್ನಲ್ಲ, ಅದೇನೇ ಇದು. ಸ್ವಲ್ಪ ಅರಿಶಿನ ಪುಡಿ, ಹಾಗೆಯೇ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ಒಂದೊಂದು ಸ್ಪೂನು. ಈಗ ನಾನು ಜಾಸ್ತಿ ರುಬ್ತಾ ಇರೋದ್ರಿಂದ ಒಂದು ಅರ್ಧ kg ಅಷ್ಟು ತೊಗೊಂಡಿರೋದ್ರಿಂದ 1 ಸ್ಪೂನ್ ಅಷ್ಟೇ ಬೇಕಾಗುತ್ತೆ. 1 ಸ್ಪೂನ್ ಅಷ್ಟೇ ತಗೊಳ್ಳಿ, ಏನೂ ತೊಂದರೆ ಇಲ್ಲ. ಮತ್ತು ಈ ಆಮ್ಲ ಜ್ಯೂಸನ್ನು ಕುಡಿಯೋದ್ರಿಂದ ಇನ್ನೊಂದು ಬೆನಿಫಿಟ್ಸ್ ಏನಂತೇಳಿದ್ರೆ, ಈಗ ಸಮ್ ಮೆಂಬರ್ಸ್ ಯಾರಿಗಾದ್ರೂ ಈಗ ಬೆಳಗ್ಗೆ ಎದ್ದ ತಕ್ಷಣ ಮೋಷನ್ ಹೋಗೋದಕ್ಕಾಗಲ್ಲ ಅಂತ ಇರುತ್ತೆ, ಈ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತಲ್ಲ, ಈ ಜ್ಯೂಸನ್ನು ಕುಡಿದ ತಕ್ಷಣವೇ ಅಬ್ಸರ್ವ್ ಮಾಡಿ ನೋಡಿ. ಬಟ್ ಜ್ಯೂಸನ್ನು ಕುಡಿತೀನಿ ಅಂತೇಳಿ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಇದನ್ನೆಲ್ಲ ಸೋದಿಸ್ಬಿಟ್ಟು ಅದರಲ್ಲಿರ್ತಕ್ಕಂಥ ನಾರಿನಂಶವನ್ನೆಲ್ಲ ತೆಗೆದ್ಬಿಟ್ಟು ಕುಡಿತಾರೆ. ಆ ರೀತಿಯಾಗಿ ಕುಡಿದ್ರೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗೋದಿಲ್ಲ. ಇವಾಗ ಅದನ್ನು ಕುಡಿಬೇಕಂತ ಹೇಳಿದ್ರೆ ಫಸ್ಟ್ ಏನು ಮಾಡಬೇಕು, ನೀವು ಸೇಮ್ ಅದೇ ರೀತಿಯಾಗಿ ಅದು ಯಾವ ರೀತಿ ಪೇಸ್ಟ್ ಇರುತ್ತೋ ಅದೇ ರೀತಿ ಡೈರೆಕ್ಟಾಗಿ ಯೂಸ್ ಮಾಡ್ಕೊಂಡು ಕುಡಿಬೇಕಾಗುತ್ತೆ. ಮತ್ತು ಕೂದಲು ಮತ್ತು ಚರ್ಮಕ್ಕೆ ತುಂಬ ಒಳ್ಳೆಯದು ಇದನ್ನು ಕುಡಿಯೋದ್ರಿಂದ. ಇವಾಗ ಇದರಲ್ಲಿ ಇರ್ತಕ್ಕಂಥ ಈ ಒಂದು ಕೊಲಾಜಿನ್ ಉತ್ಪಾದನೆಯನ್ನು ಮಾಡೋದಕ್ಕೆ ಹೆಲ್ಪನ್ನು ಮಾಡುತ್ತೆ. ಮತ್ತು ಈ ಕೂದಲು ಉದುರೋದಕ್ಕೆ ಮತ್ತು ಚರ್ಮಕ್ಕೆ ಒಂದು ಶೈನಿಂಗನ್ನು ನೀಡುತ್ತೆ. ಒಂದೇ ಒಂದು ಟೈಮ್ ಕುಡಿಯೋದ್ರಿಂದ ಯಾವುದೇ ರೀತಿಯಾದಂಥ ಬೆನಿಫಿಟ್ಸ್ಗಳು ನಮಗೆ ಗೊತ್ತಾಗಲ್ಲ. 1 ಮಂತ್ ಆದ್ರೂ ಕಂಟಿನ್ಯೂಸ್ ಆಗಿ ನಾವು ಯೂಸ್ ಮಾಡಬೇಕಾಗುತ್ತೆ. ಮತ್ತು ದೇಹವನ್ನು ಡಿಟಾಕ್ಸಿಫಿಕೇಷನ್ ಮಾಡೋದಕ್ಕೂ ಸಹ ಹೆಲ್ಪ್ ಮಾಡುತ್ತೆ. ದೇಹದಲ್ಲಿರ್ತಕ್ಕಂಥ ವಿಷಕಾರಿ ಅಂಶಗಳನ್ನು ಇವಾಗ ಡಿಟಾಕ್ಸ್ ಡ್ರಿಂಕ್ ಆಗೂ ಸಹ ಏನು ಮಾಡ್ತಾರೆ, ಇದನ್ನು ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿತಾರೆ. ಮತ್ತು ಆಯಾಸವನ್ನು, ದೇಹಕ್ಕೆ ಶಕ್ತಿಯನ್ನು, ಇವಾಗ ಬೆಳಗ್ಗೆ ಟೈಮ್ ಯಾರಾದರೂ ಉಪವಾಸ ಇರಬೇಕಂತ ಅಂದ್ಕೊಂಡಿರ್ತೀರ, ಇವಾಗ ಸಾಮಾನ್ಯವಾಗಿ ಮಾರ್ನಿಂಗ್ ಟೈಮು ಇವಾಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಏನಾದರೂ ಮಾಡ್ತಾ ಇರ್ತೀರಾ, ಬೆಳಗ್ಗೆ 10-11 ಗಂಟೆ ತನಕನೂ ಊಟ ತಿನ್ನೋಂಗಿಲ್ಲ, ಟಿಫನ್ ತಿನ್ನೋಂಗಿಲ್ಲ ಅಂತೇನಾದ್ರು ಇದ್ದರೆ ಈ ಒಂದು ಜ್ಯೂಸನ್ನು ಕುಡಿದ್ರೆ ಯಾವುದೇ ರೀತಿಯಾದಂಥ ಆಯಾಸನೂ ಸಹ ಆಗೋದಿಲ್ಲ. ಸ್ವಲ್ಪ ಹೊಟ್ಟೆ ತುಂಬಿದ ಫೀಲಿಂಗಲ್ಲೇ ಸಹ ಇರುತ್ತೆ. ಮತ್ತು ತೂಕ ಇಳಿಕೆಗೂ ಸಹ ಏನು ಮಾಡುತ್ತೆ, ಇದು ಸಹಾಯವನ್ನು ಮಾಡುತ್ತೆ. ಮತ್ತು ರಕ್ತದಲ್ಲಿ ಇರ್ತಕ್ಕಂತಹ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣ ಮಾಡೋದಕ್ಕೂ ಸಹ ಏನು ಮಾಡುತ್ತೆ, ಇದು ತುಂಬ ಹೆಲ್ಪ್ ಆಗುತ್ತೆ. ಈಗ ಸಾಮಾನ್ಯವಾಗಿ ಇದನ್ನು ಯಾವಾಗ ಕುಡಿಬೇಕಂತ ಹೇಳಿದ್ರೆ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬಾ ಪ್ರಯೋಜನ ಇರುತ್ತೆ. ಮತ್ತು ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಇವಾಗ ಸಾಧ್ಯ ಆದಂಥವರು ತಾಜಾವಾಗಿ ಅಂತ ಹೇಳಿದ್ರೆ ಅಲ್ಲೇ ಮಾಡಿದಂತಹ ಜ್ಯೂಸನ್ನು ಕುಡಿತಕ್ಕಂಥದ್ದು, ಆಗ್ತಾನೆ ಮಾಡಿ ಆವಾಗಲೇ ಯೂಸ್ ಮಾಡ್ತಕ್ಕಂಥ ಜ್ಯೂಸನ್ನು ಕುಡಿತಕ್ಕಂಥದ್ದು ತುಂಬ ಒಳ್ಳೆಯದು. ಆಗಲ್ಲ ಅಂತ ಹೇಳಿದವರು ಈ ರೀತಿಯಾಗಿ ಒಂದು ಐಸ್ ಕ್ಯೂಬನ್ನು ಒಂದೊಂದು ಟ್ರೇ ಆಗಿ ಮಾಡಿ ಇಟ್ಕೊಳ್ಳಿ. ಅದು ಖಾಲಿ ಆದ ನಂತರ ಮತ್ತೆ ಮಾಡಿ ಇಟ್ಕೊಂಡಿದ್ರೆ ಆಯಿತು. ಮತ್ತು ಆಮ್ಲ ಜ್ಯೂಸ್ನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಸಮೃದ್ಧ ಆಗಿರೋದ್ರಿಂದ ಸಂಪೂರ್ಣವಾಗಿ ನಮ್ಮ ಆರೋಗ್ಯಕ್ಕೆ ಮತ್ತು ದೇಹಕ್ಕೆ ಎಲ್ಲ ರೀತಿಯಲ್ಲೂ ಸಹ ನಮಗೆ ಒಳ್ಳೆಯದನ್ನು ಆಗುತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ಆಮ್ಲ ಜ್ಯೂಸನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ. ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ, ಬಟ್ ಒಂದೇ ಸಲ ಇಷ್ಟ ಆಗಲ್ಲ. ಸಮ್ಟೈಮ್ಸ್ ಕುಡಿತಾ ಏನಾಗುತ್ತದೋ ಇಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಕುಡೀರಿ. ಸ್ವಲ್ಪ ಅಭ್ಯಾಸ ಮಾಡ್ಕೊಬಿಟ್ರೆ ಈ ಕಾಫಿ ಟೀ ಎಲ್ಲ ಕುಡಿಯೋದಕ್ಕಿಂತನೂ ಸಹ ಒಳ್ಳೆಯದು. ಹಾಗಾಗಿ ಮತ್ತೆ ಯಾವುದೇ ರೀತಿಯಾದಂಥ ಶುಗರ್ ಸೇರಿಸ್ತಕ್ಕಂಥದ್ದು, ಉಪ್ಪನ್ನು ಸೇರಿಸ್ತಕ್ಕಂಥದ್ದು ಅದೆಲ್ಲವನ್ನು ಸಹ ಏನೂ ಮಾಡಬೇಡಿ. ಡೈರೆಕ್ಟು ಇದೇ ರೀತಿಯಾಗಿಯೇ ಕುಡೀರಿ. ಮತ್ತು ಇವಾಗ ಕೊಲೆಸ್ಟ್ರಾಲ್ ಅಲ್ದಿರ ಈಗ ಮಧುಮೇಹ ಯಾರಿಗಾದರೂ ಸಕ್ಕರೆ ಕಾಯಿಲೆಗಳಿರುತ್ತಲ್ಲ ಅವರಿಗೂ ಸಹ ಇದು ಒಳ್ಳೆ ಡ್ರಿಂಕು. ಇವಾಗ 1 ಮಂತ್ ಕುಡಿತಾ ಬನ್ನಿ. ಯಾವ ರೀತಿಯಾಗಿ ಇವಾಗ ನಿಮಗೆ ಏನಾದರೂ ಅದ್ರ ಬೆನಿಫಿಟ್ಸ್ಗಳು ಗೊತ್ತಾಗಬೇಕಂತ ಹೇಳಿದ್ರೆ ಇವಾಗ 1 ಮಂತ್ ಕರೆಕ್ಟಾಗಿ ಕುಡ್ದಿರ್ತೀರಲ್ಲ, ಮತ್ತು ಇನ್ನೊಂದು ಮಂತು ಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಕೂದಲು ನಿಜವಾಗ್ಲೂ ಹೇಳ್ತೀನಿ, ಕೂದಲು ಉದುರ್ತಕ್ಕಂಥದ್ದಂತೂ ಬೇಗನೆ 1 ವಾರಕ್ಕೆ ರಿಸಲ್ಟ್ ಗೊತ್ತಾಗುತ್ತೆ. ಯಾರಿಗಾದರೂ ತುಂಬ ಕೂದಲು ಉದುರ್ತಾ ಇದೆ ಅಂತ ಹೇಳಿದ್ರೆ ಬೇಗ ಗೊತ್ತಾಗುತ್ತೆ ಕೂದಲು ಉದುರೋ ಅಂಥದ್ದು ಯಾವ ರೀತಿಯಾಗಿ ಸ್ಟಾಪ್ ಆಗುತ್ತೆ ಅಂತೇಳಿ. ನಾನು ಇವಾಗ ಈ ಕ್ಯೂಬ್ಸ್ಗಳನ್ನು ಮಾಡಿ ಇಟ್ಟಿದ್ದೆ, ಅದ್ರ ನಾಳೆಗೆ ಯೂಸ್ ಮಾಡ್ತಾಯಿದ್ದೀನಿ. ಮಾರ್ನಿಂಗು ಕ್ಯೂಬ್ಸ್ಗಳನ್ನು
ಒಂದು ಬೇಕಾದರೂ ಹಾಕ್ಕೊಳ್ಳಿ ಅಥವಾ 2 ಬೇಕಾದರೂ ಹಾಕ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೊಳ್ಳಿ. ಗ್ಲಾಸ್ ಬಾಟಲ್ಗಳಲ್ಲಿ ಬಿಸಿ ನೀರನ್ನು ಸೇರಿಸಿ ಇಟ್ಕೊಂಡು ಕುಡಿಯೋಕ್ಕಾಗಲ್ಲ. ಸಾಮಾನ್ಯವಾಗಿ ನಾರ್ಮಲಾಗಿ ನೀವು ಯಾವುದನ್ನು ಯೂಸ್ ಮಾಡ್ತೀರೋ ಅದೇ ಒಂದು ಗ್ಲಾಸ್ಗಳಲ್ಲಿ ಯೂಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾನು ವೀಡಿಯೋಕ್ಕೆ ಬೇಕಂತೇಳಿ ಈ ರೀತಿಯಾಗಿ ತೋರಿಸಿದ್ದೀನಿ ಅಷ್ಟೇ. ಟ್ರೈ ಮಾಡಿ ಒನ್ ಟೈಮು. ಕೂದಲು ಉದುರೋತಂತೂ ಖಂಡಿತವಾಗೂ ನಿಲ್ಲುತ್ತೆ. ಮತ್ತು ಬಿಟ್ಟು ನೋಡಿ, ಯೂಸ್ ಮಾಡ್ತಾಯಿದ್ದು ಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನೇನು ಉಪಯೋಗಗಳು ಇತ್ತು ಅಂಥೇಳಿ. ಈ ರೀತಿಯಾಗಿ ಒಂದು ಬೆಳಗ್ಗೆ ಎದ್ದ ತಕ್ಷಣ ಕ್ಯೂಬ್ಸ್ ಆಗಿತ್ತಲ್ಲ, ನೀವು ಎಂಥದ್ದೇ ಬ್ಯುಸಿ ಟೈಮ್ ಇರಲಿ, ಒಂದು ಕ್ಯೂಬ್ಸು 1 ಅಥವಾ 2 ಫಸ್ಟ್ ಕುಡಿತಕ್ಕಂಥವ್ರು ಒಂದನ್ನು ಕುಡೀರಿ. ಯಾವುದೇ ರೀತಿಯಾಗಿ ಸೋದಿಸ್ಕೊಳ್ಳೋದೆಲ್ಲ ಬೇಡ, ಡೈರೆಕ್ಟಾಗಿ ಅದೇ ರೀತಿಯಾಗಿ ಕ್ಯೂಬ್ಸ್ ಮಾಡ್ಕೊಳ್ಳಿ. ನೀಟಾಗಿ ಚೆನ್ನಾಗಿ ರುಬ್ಬಿರ್ತೀವಲ್ಲ, ನಮಗೆ ಬಾಯಿಗೆ ಸಿಗ್ತಕ್ಕಂಥದ್ದು ಏನೂ ಸಹ ಆಗಲ್ಲ, ಚೆನ್ನಾಗಿರುತ್ತೆ ಅಭ್ಯಾಸ ಮಾಡಿ. ಹಾಗಾಗಿ ಒಮ್ಮೆ ಇದನ್ನು ಸಹ ಟ್ರೈ ಮಾಡಿ ನೋಡಿ. ಫಸ್ಟ್ ಮಾಡ್ಕೊಳ್ತಕ್ಕಂಥವ್ರು ಕಡಿಮೆ ಕ್ವಾಂಟಿಟಿಯಲ್ಲೇ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋವನ್ನು ನೋಡಿದ್ದೀರಾ ಎಲ್ಲರಿಗೂ ಸಹ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಬಾಯ್.